ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಈ ಕಡೆನೇ ತೊಗೊತೀನಿ, ಯಾಕಂದರೆ ಇಲ್ಲಿ ಸ್ವಲ್ಪ ಇದಾಗಿದೆ. ಸೊ ಇಲ್ಲಿಂದ ಹೋಗಿ ದಾರ ತಂದು ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಮಾಡ್ಕೊಂಡು ಇವಾಗ ಏನು ಮಾಡಬೇಕಂದ್ರೆ ಒಂದು ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕ್ಕೊಂಡು ದಾರನ ಮೇಲೆ ಇಳ್ಕೊಬೇಕು. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ ಕುಚ್ಚು ಆ್ಯಡ್ ಮಾಡ್ಕೊತಾ ಇಲ್ಲ, ಕುಚ್ಚು ಬದಲಾಗಿ ನಾನು ಒಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಕೊಂಡು ಲಾಕ್ ಮಾಡಬೇಕು. ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಕೊಂಡು ಲಾಕ್ ಮಾಡಿ ಇವಾಗ ದಾರನ ಮೇಲೆ ಇಟ್ಕೊಂಡು ಇಲ್ಲಿ ಈ ಥರ ಕ್ರಿಸ್ಟಲ್ ಬೀಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ಸ್ಯಾರಿಗೆ ಲಾಕ್, ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ತಗೊಂಡು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ತಗೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ 1 2 3 4 5 6 ಚೈನ್ ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ತಿರ್ಸ್ಕೋಬೇಕು. ಬ್ಯಾಕ್ ಸೈಡ್ ತಿರ್ಸ್ಕೊಂಡು ಈ ಲಾಕ್ ಏನಿರುತ್ತಲ್ವಾ, ಸೊ ಇದ್ರೊಳಗಡೆಯಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಈ ಪಕ್ಕದಲ್ಲಿ ಏನಿರುತ್ತಲ್ವ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ದಾರನ ತಂದು ಲಾಕ್ ಮಾಡಿಕೊಂಡು ದಾರನ ಮೇಲೆ ಇಳ್ಕೋಬೇಕು. ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ, ಸ್ಮಾಲ್ ಗೋಲ್ಡನ್ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ಸೀರೆ ಫ್ರಂಟ್ ಸೈಡ್ ತಿರ್ಸ್ಕೋಬೇಕು ಫ್ರೆಂಡ್ಸ್. ಫ್ರಂಟ್ ಸೈಡ್ ತಿರ್ಸ್ಕೊಂಡು ನೀರಿನ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಈ 4 ಚೈನ್ ಏನು ಹಾಕಿರ್ತೀವಲ್ವಾ ಇದ್ರ ಒಳಗಡೆಯಿಂದ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. 2ರಿಂದ 1 2ರಿಂದ 1 ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ದಾರ ತಂದು 2ರಿಂದ 1 2ರಿಂದ 1. ನೀವು ತುಂಬ ಪುಟ್ಟದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಉದ್ದ ಮಾಡ್ಕೊಬಿಟ್ರೆ ಸ್ವಲ್ಪ ವೇವಿ ಆಗುತ್ತೆ. ಆ ಥರ ಮಾಡ್ಕೋಬೇಡಿ, ಚಿಕ್ಕದಾಗಿ ಹಾಕ್ಕೊಳ್ಳಿ. ಈ ಥರ ಚಿಕ್ಕದಾಗಿ ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಡಬಲ್ ಕ್ರೋಶೆ ಮಾಡ್ಕೋಬೇಕಿಲ್ಲಿ ನೋಡಿ ಈ ಥರ. ಇವಾಗ ಎಷ್ಟಾಯಿತು 1 2 3 4 ಆಯಿತು. 5 6 7 8. ಇವಾಗ ನೋಡಿ ಫ್ರೆಂಡ್ಸ್ 1 2 3 4 5 6 7 8 ಆಯ್ತಲ್ವಾ. ಇವಾಗ ಈ ಬೀಡ್ ಮೇಲೆ ಏನು 6 ಚೈನ್ ಇರುತ್ತಲ್ವಾ, ಸೊ ಅಲ್ಲಿಂದ ದಾರನ ತಂದು ಲಾಕ್ ಮಾಡ್ಕೋಬೇಕು.
ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ತಿರ್ಸ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. 1 2 3 4 ಅಲ್ಲ, 5th ಪಾಯಿಂಟಿಗೆ. ಫಿಫ್ತ್ ಪಾಯಿಂಟಲ್ಲಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ದಾರನ ಮೇಲೆ ಇಳ್ಕೊಂಡು ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೀರೆನ ಫ್ರಂಟ್ ಸೈಡ್ ತಿರ್ಸ್ಕೋಬೇಕು. ಸೀರೆನ ಫ್ರಂಟ್ ಸೈಡ್ ತಿರ್ಸ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಅದೇ ಕಂಬದ ಕೆಳಗಡೆಯಿಂದ ಹೋಗಿ ದಾರ ಅಂತಂದು 2ರಿಂದ 1 2ರಿಂದ 1 ಡಬಲ್ ಕ್ರೋಶೆ ಪುಟ್ಟಾಗಿ ಹಾಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, 2ರಿಂದ 1 2ರಿಂದ 1 ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು 2ರಿಂದ 1 2ರಿಂದ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ದಾರ ಅಂತಂದು ಈ ಥರ 2ರಿಂದ 1 2ರಿಂದ 1 ಎಷ್ಟಾಯಿತು? 1 2 3 4 ಆಯಿತು. 4 5 ಆಯ್ತಲ್ವಾ? ಇವಾಗ 6 7 8 ಹಾಕ್ಕೊಂಡು ಅದೇ 6 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ತಿರ್ಸ್ಕೊಂಡು ಇಲ್ಲಿ 1 2 3 4 5th ಪಾಯಿಂಟ್ಗೆ ಹೋಗಿ ದಾರ ಅಂತಂದು ಲಾಕ್ ಮಾಡಿಕೊಂಡು ದಾರನ ಮೇಲೆ ಇಳ್ಕೋಬೇಕು. ದಾರನ ಮೇಲೆ ಇಳ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. 1 ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ ತಿರ್ಸ್ಕೋಬೇಕು. ಫ್ರಂಟ್ ಸೈಡ್ ತಿರ್ಸ್ಕೊಂಡು ಅದೇ ಥರನೇ ಡಬಲ್ ಕ್ರೋಶಸ್ ಮಾಡ್ಕೊತಾ ಹೋಗಬೇಕು. 1 2 3 4 5 6 ಇದು 7ನೇದು 7 8 ಹಾಕ್ಕೊಂಡು ಅದೇ 6 ಚೈನ್ ಒಳಗಡೆ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ತಿರ್ಸ್ಕೊಂಡು ಇಲ್ಲಿ 1 2 3 4 ಅಲ್ಲ 5th
ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ದಾರ ಮೇಲೆ ಇಳ್ಕೊಂಡು ಮಾಡ್ಕೊಳ್ಳೋಣ. ಸ್ಮಾಲು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ ತಿರ್ಸ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 4 ಚೈನ್ ಏನಿರ್ತಲ್ವ ಅದರಿಂದ ದಾರನ ತಂದು 2ರಿಂದ 1 2ರಿಂದ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1 2ರಿಂದ 1. ಬಿಗಿನರ್ಸ್ ಬೇಕಾದರೂ ನೋಡ್ಕೊಂಡು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಏನು ಅಷ್ಟೊಂದು ಕಷ್ಟ ಇಲ್ಲ, ಅಂದರೆ ನೀವು ನೀಟಾಗಿ ನೋಡಿಕೊಂಡು ಟ್ರೈ ಮಾಡಬೇಕು, ಆವಾಗ ಗೊತ್ತಾಗುತ್ತೆ. ನೋಡಿ ಇವಾಗ 1 2 3 4 ಆಯ್ತಲ್ವಾ. 4 5 6 7 ಇದು 8 ಆದಮೇಲೆ ಅದೇ 6 ಚೈನಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇವಾಗ ಎಷ್ಟಾಯಿತು 1 2 3 4 ಆಯ್ತಲ್ವಾ ಫ್ರೆಂಡ್ಸ್. ಇವಾಗ ಇನ್ನೊಂದು ಮಾಡ್ಕೋಬೇಕು. ಸೊ ಇನ್ನೊಂದು ಪೆಟಲ್ ಮಾಡ್ಕೊಳ್ಳೋಕ್ಕೆ 1 2 3 4 ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ತಿರ್ಸ್ಕೊಂಡು ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. 1 2 3 4 ಅಲ್ಲ, 5ಗೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡು ದಾರನ ಮೇಲೆ ಇಳ್ಕೊಂಡು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಂಡು ಸೀರೆ ಮುಂದೆ ಕಡೆ ತಿರ್ಸ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 2 3 4 5 6 7 ಇವಾಗ ಕೊನೆಯದು 8 ಆದಮೇಲೆ ಇಲ್ಲಿ ಸ್ವಲ್ಪ ಎಳ್ಕೊಂಡು ಅದೇ 6 ಚೈನ್ ಒಳಗಿಂದ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು
ಇವಾಗ ಲಾಸ್ಟಲ್ಲಿ ಏನು ಮಾಡಬೇಕು ಅಂತ ಅಂದರೆ 1 2 3 4 ಚೈನ್ ಹಾಕ್ಕೊಂಡು ಏನು ಮಾಡಬೇಕು ಅಂದರೆ ಸೀರೆ ಬ್ಯಾಕ್ ಸೈಡ್ ತಿಸ್ಕೊಂಡು ಇಲ್ಲಿ 1 2 3 1 2 3 4 ಅಲ್ಲ ಫಿಫ್ತ್ಗೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ದಾರನ ಮೇಲೆ ಎಳ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ ತಿಸ್ಕೊಂಡು ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡ್ರೆ ಡಿಸೈನ್ ಈ ಥರ ನೀಟಾಗಿ ಕಾಣಿಸುತ್ತೆ. ನಮಗೆ ಟೋಟಲ್ 1 2 3 4 5 ಪೆಟಲ್ಸ್ ಬರಬೇಕು ಫ್ರೆಂಡ್ಸ್. ಬೇಕಾದರೆ ನೀವು ಇಲ್ಲಿ ರೈಸ್ ಬೀಡ್ ಬದಲು ನೀವು ಕುಚ್ಚು ಹಾಕ್ಕೋಬೋದು. ನಾನು ಕುಚ್ಚು ಬೇಡ ಅಂತ ರೈಸ್ ಬೀಡ್ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತ ಅಂದರೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ದಾರನ ಮೇಲೆ ಎಳ್ಕೊಂಡು ಇಲ್ಲಿ ಒಂದು ರೈಸ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ರೈಸ್ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ನೋಡಿ ರೈಸ್ ಬೀಡ್ ಆ್ಯಡ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡು ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬ್ಯೂಟಿಫುಲ್ಲಾಗಿ ಡಿಸೈನ್ ಕಾಣಿಸುತ್ತೆ. ನೋಡಿ ಡಿಸೈನ್ ಈ ಥರ ಕಾಣಿಸುತ್ತೆ. ರೈಸ್ ಬೀಡ್ ಆ್ಯಡ್ ಆದಮೇಲೆ ಇವಾಗ ಏನು ಮಾಡಬೇಕಂದ್ರೆ ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಕ್ಕೆ 4 ಚೈನ್ ಹಾಕ್ಕೊಳ್ಳೋಣ. 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಕೊಂಡು ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇವಾಗ ದಾರನ ಮೇಲೆ ಇಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡ್ಕೊತಿದ್ದೀನಿ. ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡಿಕೊಂಡು ಅದನ್ನು ಇವಾಗ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸ್ಯಾರಿಗೆ ಬೀಡ್ ಲಾಕ್ ಮಾಡಿಕೊಂಡು 6 ಚೈನ್ 1 2 3 4 5 6 ಚೈನ್ ಹಾಕಿ ಹಿಂದೆ ತಿರುಗಿಸಿ ಈ ಬೀಡ್ ಪಕ್ಕದಲ್ಲಿ ಲಾಕ್ ಇರುತ್ತಲ್ವಾ ಸೊ ಅಲ್ಲಿಂದ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಈ ರೈಸ್ ಬೀಡ್ ಪಕ್ಕದಲ್ಲಿ ಏನು ಲಾಕ್ ಇದೆಯಲ್ವಾ ಆ ಲಾಕಿಗೆ ಒಂದ್ಸತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ದಾರನ ಮೇಲೆ ಎಳ್ಕೊಂಡು ಒಂದು ಸ್ಮಾಲ್ ರೌಂಡ್ ಬೀಡ್ ಆ್ಯಡ್ ಮಾಡಿಕೊಂಡು ಇವಾಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಂಡು ಸೀರೆ ಫ್ರಂಟ್ ಸೈಡ್ ತಿರ್ಸ್ಕೋಬೇಕು. ಫ್ರಂಟ್ ಸೈಡ್ ತಿರ್ಸ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಆ 4 ಚೈನ್ ಏನು ಹಾಕಿರ್ತೀವಲ್ವ ಅದರೊಳಗಡೆಯಿಂದ ದಾರ ತಂದು 2ರಿಂದ 1 ನೋಡಿ ಈ ಥರ ಹಾಕೊಂಡು ಪುಟ್ಟಾಗೆ
8 ಡಬಲ್ ಕ್ರೋಶ ಹಾಕೋಬೇಕು ಫ್ರೆಂಡ್ಸ್. ಒಂದು ಇದರಲ್ಲಿ 4 ಚೈನಲ್ಲಿ 3 4 5 6 7 8 ಹಾಕ್ಕೊಂಡು ಇವಾಗ ಈ 6 ಚೈನ್ ಏನಿದೆ ಅಲ್ವಾ ಬೀಡ್ಸ್ ಮೇಲೆ ಅಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ತಿರ್ಸ್ಕೋಬೇಕು. ಬ್ಯಾಕ್ ಸೈಡ್ ತಿರ್ಸ್ಕೊಂಡು 1 2 3 4 ಫಿಫ್ತ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ದಾರನ ಮೇಲೆ ಎಳ್ಕೊಂಡು ಬೀಡ್ ಆ್ಯಡ್ ಮಾಡಿಕೊಂಡು ಇವಾಗ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಸೀರೆ ಫ್ರಂಟ್ ಸೈಡ್ ತಿರ್ಸ್ಕೊಂಡು ನೀಟಲ್ ಮೇಲೆ 1 ಟೈಮ್ ದಾರ ತಗೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 ಈ ಥರ 2ರಿಂದ 1 2ರಿಂದ 1 ಇದೇ ಥರ 8 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಒನ್ 2 3 4 5 6 ಆಗಿದೆ ಫ್ರೆಂಡ್ಸ್. ಇನ್ನು 2 ಹಾಕೊಳ್ಳೋಣ. 7 8 ಹಾಕೊಂಡು ಅದೇ ಬೀಟ್ ಮೇಲಿರೋ ಆ ಚೈನ್ಗೆ ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕೊಂಡು 1 2 3 4 ಫಿಫ್ತ್ಗೆ ಲಾಕ್ ಮಾಡಿಕೊಂಡು ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಒಂದು ಸ್ಮಾಲ್ ಬೀಡು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡು ಫ್ರಂಟಿಗೆ ತಿರ್ಸ್ಕೊಂಡು ಇದೇ ಥರ 8 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಲಾಸ್ಟೆಲ್ಲ ನಿಮ್ಗೆ ತೋರಿಸ್ತೀನಿ. ಟೋಟಲು ನಮಗೆ 5 ಬರಬೇಕು. ಈ ಥರ 1 2 3 4 5 ಪೆಟಲ್ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಏನು ಮಾಡಬೇಕು ಅಂತ ಅಂದರೆ ಒನ್ 2 3 4 ಚೈನ್ ಹಾಕ್ಕೊಂಡು ಸೀರೆ ಹಿಂದೆಗಡೆ ತಿರ್ಸ್ಕೊಂಡು 1 2 3 4 5 ಫಿಫ್ತ್ಗೆ ಲಾಕ್ ಮಾಡ್ಕೋಬೇಕು. ಫಿಫ್ತ್ಗೆ ಲಾಕ್ ಮಾಡಿಕೊಂಡು ದಾರನ ಮೇಲೆ ನೋಡಿ, ದಾರನ ಮೇಲೆ ಇಳ್ಕೊಂಡು ಒಂದು ಬೀಡು ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಇವಾಗ ಫೈನಲ್ ಆಗಿ
ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡ್ರೆ ಈ ಥರ ಡಿಸೈನು ನೀಟಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ನಿಮಗೆ ಇಲ್ಲಿ ರೈಸ್ ಬೀಡ್ ಬೇಡ ಅಂತ ಹೇಳಿದರೆ ಕುಚ್ಚು ಹಾಕ್ಕೋಬೋದು. ಒಂದು ರೈಸ್ ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು ಬೀಡ್ ಆ್ಯಡ್ ಮಾಡ್ಕೊಂಡು ಇದು ಸ್ಟಾರ್ಟ್ ಮಾಡೋದು. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.